ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಹೆಸರುಬೇಳೆ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ನಷ್ಟು ಹೆಸರುಬೇಳೆನ ಹಾಕಬೇಕು. 3/4 ಗ್ಲಾಸ್ನಷ್ಟು ಹೆಸರುಬೇಳೆ ಹಾಕಿದ್ರೇ ಹೆಸರುಬೇಳೆ ಕಿಚಡಿ ತುಂಬಾ ಕ್ರೀಮಿಯಾಗಿ ಬರುತ್ತೆ. ಈಗ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ 2 ಸಲ ನೀರಲ್ಲಿ ತೊಳಿಬೇಕು. ಹೆಸರುಬೇಳೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹೆಸರುಬೇಳೆಯಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಹಾಗೂ ಐರನ್ ತುಂಬಾ ಜಾಸ್ತಿ ಇರೋದ್ರಿಂದ ಹೆಸರುಬೇಳೆನ ನ್ಯೂಟ್ರಿಯೆಂಟ್ಸ್ ರಿಚ್ ಅಂತ ಹೇಳ್ತಾರೆ. ಈಗ ಅಕ್ಕಿ ಮತ್ತು ಬೇಳೆನ 2 ಸಲ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ. ಸುಮಾರು 1 ಗ್ಲಾಸ್ ಅಕ್ಕಿ ಮತ್ತು 3/4 ಗ್ಲಾಸ್ನಷ್ಟು ಹೆಸರುಬೇಳೆಗೆ ಒಂದು 6 ಗ್ಲಾಸ್ನಷ್ಟಾದರೂ ನೀರನ್ನು ಸೇರಿಸ್ಬಿಟ್ಟು ಈ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಅಕ್ಕಿ ಮತ್ತು ಬೇಳೆ ಪ್ರಮಾಣನ ಕರೆಕ್ಟಾಗಿ ತೊಗೊಳ್ಳಿ. ಯಾವುದೇ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಏರುಪೇರಾದರೂ ಹೆಸರುಬೇಳೆ ಕಿಚಡಿ ಟೇಸ್ಟಿಯಾಗಿ ಬರೋದಿಲ್ಲ. ಈಗ 6 ಗ್ಲಾಸ್ ನೀರು ಸೇರಿಸಿದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಲೋ ಫ್ಲೇಮಲ್ಲಿ ಕುಕ್ಕರ್ನ 3 ವಿಸಲ್ ಆಗೋವರೆಗೂ ಬಿಡಬೇಕು. ಯೂಶ್ವಲಿ ಅನ್ನ ಮಾಡಬೇಕಾದ್ರೆ 2 ವಿಸಲ್ ಆದ ತಕ್ಷಣ ಕುಕ್ಕರ್ನ ಆಫ್ ಮಾಡಿಬಿಡ್ತೀವಿ. ಆದರೆ ಹೆಸರುಬೇಳೆ ಕಿಚಡಿಗೆ 1 ವಿಸಿಲ್ ಎಕ್ಸ್ಟ್ರಾ ತೊಗೊಳ್ಬೇಕು. ಹಾಗೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಏನಾದರೂ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ತುಂಬಾ ಪೇಸ್ಟಾಗಿ ಬರುತ್ತೆ. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡು ಒಂದು ಸಲ ನೀರಲ್ಲಿ ಕಸ ಇಲ್ಲದೆ ಹಾಗೆ ತೊಳಿಬೇಕು. ಮತ್ತು ಫ್ರೆಶ್ ನೀರನ್ನು ಹಾಕಿಬಿಟ್ಟು ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಇಡೋಣ. ಹುಳಿ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೋದು ನೀವು. ಒಂದು ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ. 2 ಬೆಳ್ಳುಳ್ಳಿ ಹಾಗೆ 1 ಇಂಚ್ನಷ್ಟು ಹಸಿ ಶುಂಠಿನ ಪೇಸ್ಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವೆಲೆ, ಒಂದು ಮೀಡಿಯಮ್ ಸೈಜದ್ದು ಉದ್ದುದ್ದ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಒಂದು ಮೀಡಿಯಮ್ ಸೈಜದ್ದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಈಗ ಕುಕ್ಕರ್ 3 ವಿಸಿಲ್ ಆಗಿದೆ. ಈಗ ಕುಕ್ಕರನ್ನು ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ಇಲ್ಲಿ ಈ ಸ್ಪೂನ್ ಅಳತೆಯಲ್ಲಿ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಪುಡಿ ಬೆಲ್ಲ, 1 ಸ್ಪೂನಷ್ಟು ಉಪ್ಪು, ಅನ್ನ ಬೇಯುವಾಗೂ ಸಹ ಹಾಕಿದೆ ಉಪ್ಪನ್ನು, 1 ಸ್ಪೂನಷ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸಲ ನೋಡಿ. ಸ್ವಲ್ಪ ಅರಿಶಿನ ಸಹ ಅನ್ನ ಬೇಯುವಾಗ ಹಾಕಿದ್ದೆ. ಅನ್ನ ಬೇಯುವಾಗ ಹಾಕಿದರೆ ಅನ್ನದಲ್ಲಿ ಎಲ್ಲ ಅರಿಶಿನದ ಕಲರ್ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಅದಕ್ಕೆ ನೋಡಿ, ಈಗ ಅನ್ನ ಮತ್ತು ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ. ಯಾವುದೇ ರೀತಿ ತುಂಬಾ ಫೈನ್ ಪೇಸ್ಟ್ ಅಂತೂ ಆಗಿಲ್ಲ, ಆದರೆ ಹಾಗೆ ಅಕ್ಕಿ ಸಹ ಉಳಿದಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ರೆಡಿ ಇದೆ. ಅಕ್ಕಿ ಮತ್ತು ಬೇಳೆನ ಸಹ ಬೇಯಿಸ್ಕೊಂಡಿದ್ದು ಆಯಿತು. ಈಗ ಒಗ್ಗರಣೆ ಹಾಕೋ ಸಮಯ. ಈಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಲು ಬಿಡೋಣ. ಒಗ್ಗರಣೆಗೆ ಬೇರೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಒಂದು 4ರಿಂದ 5 ಕಾಳಿನಷ್ಟು ಮೆಂತೆಕಾಳು ಹಾಕೋದ್ರಿಂದ ಅಡುಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿ ಹಾಕೋದೇನು ಬೇಡ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಜೀರಿಗೆ, ಈ ರೀತಿ ಎಲ್ಲ ಕಾಳುಗಳನ್ನು ಒಂದು ಕಡೆ ತೆಗೆದಿಡೋದ್ರಿಂದ ಒಗ್ಗರಣೆ ಹಾಕುವಾಗ ನಮಗೆ ತುಂಬಾ ಸುಲಭವಾಗಿ ಯಾವುದೇ ರೀತಿ ಸೀದು ಹೋಗದೆ ಹಾಗೆ ಒಗ್ಗರಣೆನ ಹಾಕ್ಬೋದು. ಎಣ್ಣೆ ಕಾದಿದೆ ಇಲ್ವಾ ಅಂತ ಈ ರೀತಿ 2 ಸಾಸಿವೆ ಕಾಳನ್ನ ಹಾಕಿಬಿಟ್ಟು ಚೆಕ್ ಮಾಡ್ಬೋದು. ಇದು ನನ್ನ ಟೆಕ್ನಿಕ್. ಈಗ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕಿಬಿಟ್ಟು ಚಟಪಟ ಅಂತ ಸಿಡಿದ ನಂತರ ಬೇಳೆ ಹಾಗೂ ಜೀರಿಗೆನ ಸೇರಿಸ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಒಂದು ಸ್ವಲ್ಪ ಇಂಗನ್ನು ಹಾಕೋದ್ರಿಂದ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಬೇಳೆಕಾಳನ್ನ ತಿಂದುಬಿಟ್ಟು ಗ್ಯಾಸ್ಟ್ರಿಕ್ ಆಯಿತು ಅದು ಆಯಿತು ಅಂತ ಅಂತಾರೆ. ಅದಕ್ಕೆ ಇಂಗು ಹಾಕೋದ್ರಿಂದ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಅದಕ್ಕೆ. ಈಗ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕರಿಬೇವನ್ನು ಹಾಕಿಬಿಟ್ಟು ಈ ರೀತಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಹುರಿಬೇಕು. ಇಲ್ಲಿ ನಾನು ಜವಾರಿ ಅಥವಾ ನಾಟಿ ಟೊಮೆಟೊನ ಯೂಸ್ ಮಾಡಿರೋದ್ರಿಂದ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹುಳಿ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ಅಥವಾ ಟೊಮೆಟೊನ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಒಗ್ಗರಣೆಯಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಹ ಎತ್ತಿಡ್ಬೋದು, ಹುಳಿ ಕಡಿಮೆ ಅನ್ನಿಸಿದ್ರೆ ಆಮೇಲೆ ಸಹ ಹಾಕ್ಕೊಳ್ಬೋದು. ಈ ಹೆಸರುಬೇಳೆ ಕಿಚಡಿ ಮಾಡೋದಂತೂ ತುಂಬಾ ಈಸಿ. ಮುಂಜಾನೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಯಾವಾಗಲಾದರೂ ಮಾಡ್ಕೊಂಡು ತಿನ್ಬೋದು. ಸಣ್ಣ ಮಕ್ಕಳಿಗೂ ಸಹ ನೀವು ಇದನ್ನು ಮಾಡಿ ತಿನ್ನಿಸ್ಬೋದು. ಯಾಕಂದರೆ ಇದರಲ್ಲಿ ನಾವು ಯಾವುದೇ ಬೇರೆ ಎಕ್ಸ್ಟ್ರಾ ಮಸಾಲೆನ ಹಾಕ್ತಾ ಇಲ್ಲ. ಈಗ ಬೆಲ್ಲ, ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ ಹಾಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಇದನ್ನು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಟೊಮೆಟೊ ಮೆತ್ತಗಾಗೋವರೆಗೂ ಒಗ್ಗರಣೆಯಲ್ಲಿ ಈ ರೀತಿ ಕಲಿಸ್ಬೇಕು. ಈಗ ಒಗ್ಗರಣೆ ಆದ ನಂತರ ಇದಕ್ಕೆ ಅಕ್ಕಿ ಮತ್ತು ಬೇಳೆನ ಬೇಯಿಸಿಟ್ಟಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕುಕ್ಕರ್ನಲ್ಲಿ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಹಾಕಿದರೆ ನಮ್ಮ ಹೆಸರುಬೇಳೆ ಕಿಚಡಿ ರೆಡಿ ಆಗುತ್ತೆ. ಎಕ್ಸ್ಟ್ರಾ ಮೇಲೆ ನೀರು ಹಾಕೋದು ಬೇಡ.
ಅಕ್ಕಿ ಮತ್ತು ಬೇಳೆ ಬೇಯುವಾಗ ನೀರನ್ನು ಜಾಸ್ತಿ ಹಾಕಿರೋದ್ರಿಂದ ಮೇಲ್ಗಡೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಕುಕ್ಕರಲ್ಲಿ ಅಲ್ಲಿ ಇಲ್ಲಿ ಅನ್ನ ಮತ್ತು ಬೇಳೆ ಅಂಟಿರೋದ್ರಿಂದ ಒಂದು ಸ್ವಲ್ಪ ಈ ರೀತಿ ನೀರನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ಹಾಕಿದರೆ ಸಾಕಾಗುತ್ತೆ. ಈ ಹೆಸರುಬೇಳೆ ಕಿಚಡಿ ಮಾಡೋದಂತೂ ತುಂಬಾ ಈಸಿ, ಜಾಸ್ತಿ ಸ್ಪೈಸಿನೂ ಇರೋದಿಲ್ಲ. ನಾವು ಎಕ್ಸ್ಟ್ರಾ ಮಸಾಲೆ ಸಹ ಹಾಕಿಲ್ಲ ಇದರಲ್ಲಿ. ಉತ್ತರ ಕರ್ನಾಟಕದ ಕಡೆ ಏನು ಮಸಾಲೆ ಖಾರ ಮಾಡ್ತೀವೋ ಅದನ್ನು ಮಾತ್ರ ಮಿಕ್ಸ್ ಮಾಡಿರೋದು. ಯಾರು ಬೇಕಾದರೆ ಯಾವಾಗ ಬೇಕಾದರೂ ಮಾಡಿ ತಿನ್ಬೋದು. ಇದು ತುಂಬಾ ಹೆಲ್ದಿ. ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ನೋಡಿ. ಇಲ್ಲಿ ನನಗೆ ಒಂದು ಸ್ವಲ್ಪ ಹುಳಿ ಕಡಿಮೆ ಅನ್ನಿಸ್ತು, ತೆಗೆದಿಟ್ಟಿರೋ ಎಲ್ಲ ಹುಳಿನ ಹಿಂಡ್ತಾ ಇದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸರ್ವ್ ಮಾಡಿದರೆ ಹೆಸರುಬೇಳೆ ಕಿಚಡಿ ರೆಡಿಯಾಗಿರುತ್ತೆ. ಬಿಸಿ ಇದ್ದಾಗಲೂ ತಿಂದರೆ ಟೇಸ್ಟ್ ಇರುತ್ತೆ, ಆದ ನಂತರ ತಿಂದಿದ್ರೂ ಸಹ ಟೇಸ್ಟಿಯಾಗಿರುತ್ತೆ. ಬಿಸಿ ಇದ್ದಾಗ ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕಿಬಿಟ್ಟು ತಿಂದರೆ ಹೆಸರುಬೇಳೆ ಕಿಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಸಹ ಬೇಕಾಗೋದಿಲ್ಲ, ಟೈಮ್ ಸಹ ಕಡಿಮೆನೇ ತೊಗೊಳುತ್ತೆ. ಇಲ್ಲಿ ನಾನು ಹೇಳಿರೋ ಅಳತೆಯಲ್ಲಿ ಇಬ್ಬರಿಗೆ ಆಗೋಷ್ಟಾಗುತ್ತೆ. ಬೇಗನೆ ಆಗುವಂಥ ಒಂದು ಅಡುಗೆ ಇದು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.